ನಮ್ಮ ದೇವನ ತೆಗನೂರಿನ ಭಕ್ತಾದಿಗಳು ಬಹಳ ಶಾಣರು, ಬಹಳ ಹುಷಾರಿ. ಯಾಕಂತ ಕೇಳಿದ್ರೆ ಮಹಾತ್ಮರಿಂದ, ಯೋಗಿಗಳಿಂದ, ಗುರುಗಳಿಂದ, ಸತ್ಪುರುಷರಿಂದ ನಾವು ಜ್ಯೋತಿ ಬೆಳಗಿಸಿದೀವಿ ಅಂತಂದ್ರೆ ನಮ್ಮ ಸಮಸ್ತ ದುಃಖಗಳೆಲ್ಲವೂ ದೂರ ಆಗ್ತವೆ, ನಮ್ಮ ಸಂಕಟ ದೂರ ಆಗ್ತದೆ. ಮಹಾತ್ಮರು ಜ್ಯೋತಿ ಬೆಳಗಿಸುವುದೊಂದು ನೋಡುವುದೊಂದೇ ಪುಣ್ಯ, ಇದರೊಳಗೆ ಬಂದು ಸೇರುವುದೊಂದೇ ಪುಣ್ಯ. ಅದರಾಗ ನಿಮಗೊಂದು ಮಾತು ಬಹಳ ಚಂದ ಹೇಳಬೇಕಾಗ್ತದೆ. ಇದು ಕಲಿಯುಗ ಬಹಳ ಕಠಿಣದ ತಂದೆ ತಾಯಿಗಳೇ. ಎಂಥೊಬ್ಬರನ್ನ ಏನೇನೋ ಮಾಡಾಕತ್ತದ ಈ ಕಲಿಯುಗ. ಅದಕ್ಕೆ ಅವರು ಬಹಳ ಸುಂದರವಾಗಿ ಹೇಳಿದ್ರು, ಕಲಿಯುಗ ಆಗ ಯುಗ ನಾಹಿ ಸದೃಶ್ಯಂ ಅಂದ್ರು. ಕಲಿಯುಗ ಹೆಂಗದ? ಇದು ಒಳ್ಳೆಯದು ಅದ, ಕೆಟ್ಟದ್ದು ಅದ, ಇದು ಸುಖನೂ ಅದ, ಇದು ದುಃಖನೂ ಅದ. ಅದಕ್ಕೆ ಕಲಿಯುಗದೊಳಗೆ ಮಹಾತ್ಮರ ಪಾದವನ್ನು ಹಿಡಿದು, ಗುರುಗಳನ್ನ ಭಕ್ತಿಯಿಂದ ಕಂಡು, ಗುರುಗಳಲ್ಲಿ ಅಪಾರವಾದ ಭಕ್ತಿ ಭಾವ ಶ್ರದ್ಧೆಯನ್ನ ಇರಿಸಿಕೊಂಡಾಗ ನಮ್ಮ ಜನ್ಮ ನಿಜವಾಗಲೂ ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಂಡು ಪರಮ ಪೂಜ್ಯರು, ವೈರಾಗ್ಯ ಮೂರ್ತಿಗಳು, ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಶಿವಯೋಗಿಗಳನ್ನು ಕರೆಸಿ ಅವರ ಅಮೃತಾಸ್ತ್ರದಿಂದ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನೆರವೇರಿಕೊಂಡು ಬಂತು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಿಚಾರವನ್ನು ತಿಳಿಸುತ್ತೆ. ಈ ಪವಿತ್ರ ಪುಣ್ಯಮಯವಾಗಿರುವಂಥ ಮಹಾಪುರಾಣವನ್ನು 11 ದಿನದ ಪರ್ಯಂತರವಾಗಿ ಸುಂದರವಾಗಿ ಬರುವ ಅಪ್ಪ ಶರಣ ಬಸವನ ಘನಲೀಲೆಗಳನ್ನು ಕಂಡು ಧನ್ಯರಾಗಿರಿ ಅಂತ ನಿಮಗೆ ಹೇಳುತ್ತಾ, ಕೇಳಿ ನೀವು ಧನ್ಯರಾಗಿರಿ, ಹೇಳಿ ನಾವು ಧನ್ಯ ಆಗ್ತೀವಿ ಅಂತ ಮತ್ತೊಮ್ಮೆ ಈ ಸಂದರ್ಭಗಳು ತಿಳಿಸಿ